ನಮಸ್ತೆ ರಘು ಅವರೇ, ನಮಸ್ತೆ. ತುಮಕೂರು ಹಳ್ಳಿ ಸೊಗಡು ಮೀನುಳಿ ಹೋಟ್ಲಿಗೆ ವೆಲ್ಕಮ್. ರಘು ಅವರೇ, ಇದು ಲೊಕೇಶನ್ ಬಂದ್ಬಿಟ್ಟು ಇದೇ ಮೇನ್ ತುಮಕೂರಿಂದ ಊಡ್ಗೆರೆಗೆ, ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ ಊಡ್ಗೆರೆ ಅಂತ ಕಾಣ್ತಾರೆ. ಅಡರೆಗುದ್ನಳ್ಳಿ ಜಂಕ್ಷನ್ ಇದು, ಮೇನ್ ಜಂಕ್ಷನಲ್ಲೇ ಇದೆ. ರಘು ಅವರೇ, ಇಲ್ಲಿ ಎಷ್ಟೇ ಗಾಡಿಗಳು ಬಂದರೂ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಏನು ತೊಂದರೆ ಇಲ್ಲ. ಎರಡು ಕಡೆಯಿಂದ ಬೇಕಾದ್ರೆ ನಿಲ್ಲಿಸ್ಬೋದು. ಹೆಚ್ಚಿಗೆ ಗಾಡಿಗಳು ಬಂದಂಥ ಕಾಲಕ್ಕೂ ಸಹ ಪಕ್ಕದಲ್ಲಿ ಸಹ ನಮ್ಮದೇ ಜಾಗ ಇದೆ, ಅದಕ್ಕೆ ಅಂತ ಸಪ್ರೇಟ್ ಮಾಡಿದ್ದೀವಿ. ಸರ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಅಡಿಕೆ ತೋಟ ಇದೆ, ತಣ್ಣಗಿರುತ್ತೆ. ಬಂದು ಊಟ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕೂ ಸಹ ಇಲ್ಲೆಲ್ಲ ಪ್ಯಾಸೇಜ್ ಇದೆ. ಆರಾಮಾಗಿ ಕುಂತ್ಕೊಂಡು ಅಡಿಕೆ ಹಾಕೊಂಡು ಟೈಮ್ ಪಾಸ್ ಮಾಡಿ ಹೋಗ್ತಾರೆ, ಎಷ್ಟೋ ಜನ ಬರ್ತಾರೆ. ಸರ್, ಹಳ್ಳಿ ಸೊಗಡು ಏನು ಸ್ಪೆಷಲ್ ಅಂತ ತೋರಿಸ್ತೀವಿ, ಬನ್ನಿ ಒಳಗೆ. ಸರ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಲೆಕಾಲು ಊಟ ಸಿಗುತ್ತೆ, ನಾಟಿ ಕೋಳಿ ಊಟ, ಚಿಕನ್ ಫ್ರೈ ಊಟ, ಫಿಶ್ ಫ್ರೈ ಊಟ, ಚಿಕನ್ ಊಟ. ಇದೇನು ವಿಶೇಷ ಅಂದರೆ ನಾವು ಸೌದೆ ಒಲೆಯಲ್ಲೇ ಮಾಡೋದೇ ನಮ್ಮ ಹೋಟೆಲ್ ವಿಶೇಷ. ಬನ್ನಿ ಸರ್, ತೋರಿಸಿ. ಸರ್, ನಮ್ಮ ಹೋಟೆಲ್ನ ಅಡುಗೆ ಮನೆ ಇದು ಪಾರದರ್ಶಕವಾಗಿದೆ, ಭಾಳ ನೀಟಾಗಿದೆ. ಹೌದು ಸರ್, ಸೌದೆ ಒಲೆ ಮಾಡೋದೇ ನಮ್ಮ ಸ್ಪೆಷಲ್. ಅಡುಗೆ ಮನೆ ಯಾರೇ ಕಸ್ಟಮರ್ ಬಂದ್ರು ಬೇಕಾದ್ರೆ ನೋಡ್ಬೋದು, ಅಷ್ಟು ನೀಟಾಗಿದೆ. ಎಲ್ಲರೂ ಓಪನಿಂಗ್ ಕಾಣುತ್ತೆ ನಾವು ಅಡುಗೆ ಮಾಡೋದೆಲ್ಲ. ಸರ್, ಇವರೇ ನಮ್ಮ ಮನೆಯವರು, ಅಡುಗೆ ಎಲ್ಲ ಇವರೇ ಮಾಡೋದು. ಸರ್, ಊಟ ಹೇಗಿದೆ ಸರ್? ಚೆನ್ನಾಗಿದೆ, ಮನೆ ಊಟ ಇದ್ದಂಗಿದೆ. ಹಾಂ, ಚೆನ್ನಾಗಿದೆ. ಮನೆ ಊಟ ಥರ ಇದೆಯಾ? ಇದೆ. ಓಕೆ. ಅಂದರೆ ಫಸ್ಟ್ ಟೈಮ್ ಬಂದಿರೋದು ನೀವು? ನಾವು ನಮ್ಮ ಸ್ನೇಹಿತರು ಬಂದಿದ್ರು, ಹಾಂ. ಅವ್ರು ಹೇಳಿರೋ ಅದಕ್ಕೆ ಬಂದಿದ್ವಿ. ಸರ್, ನಮಸ್ತೆ ಸರ್. ನನ್ನ ಹೆಸರು ರೇಖಾ ಅಂತೇಳಿ. ಹಳ್ಳಿ ಸೊಗಡುದು ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿರೋದು ನಾವೇನೇ, ಓನಾಗಿ ರೆಡಿ ಮಾಡ್ತಿರೋದು ನಾವು. ಹಳ್ಳಿ ಸೊಗಡು ಅಂತ ಏನು ನೇಮ್ ಹಾಕಿದ್ದೀವೋ, ಹಳ್ಳಿ ಸೊಗಡು ತಕ್ಕನಾಗಿ ನಾವು ಹಳ್ಳಿ ಥರನೇ ಎಲ್ಲ ಮಾಡ್ತಿರೋದು. ನಾವು ಪೌಡರ್ ಕೂಡ ಅಷ್ಟೇ, ಏನು ಓನಾಗಿ ಎಲ್ಲ ಮಾಡ್ತಿರೋದು. ಒಂದು ಅಂಗಡಿಯಿಂದ ಏನು ತಗೊಳ್ತಿಲ್ಲ ನಾವು. ನಾವೇ ಸ್ವಂತ ಹೋಗಿ ತೊಗೊಂಬಂದು ಅದನ್ನೆಲ್ಲ ಹುರಿದು ಪೌಡರ್ ಮಾಡಿ ಇಟ್ಟು ಸ್ವಂತ ಮಾಡ್ತಿರೋದು ಸರ್. ಇಲ್ಲಿ ಬಂದು ಊಟ ಮಾಡೋರು ಯಾರೇ ಹೇಳಿದ್ರು ಕೂಡ ಆ ರುಚಿ ಮತ್ತು ಶುಚಿ ಎರಡೂ ಕೂಡ ಇರಬೇಕು. ಈ ಕಡೆ ವೆದರ್ ನೋಡಿ ತುಂಬ ಕೂಲಾಗಿ ಬರ್ತೈತೆ, ಯಾವಾಗಲೂ ಅಡುಗೆ ಮನೇಲಿ ಒಳ್ಳೆ ಫ್ರೆಶ್ ಗಾಳಿ ಇರುತ್ತೆ ಸರ್. ನಾವೆಲ್ಲ ನಾಟಿ ಸ್ಟೈಲ್ ಅಂತೇಳಿ ನೇಮ್ ಬೋರ್ಡ್ ಹಳ್ಳಿ ಸೊಗಡು ಅಂತಲೇ ಹಾಕಿದ್ದೀವಿ. ಹಂಗಾಗಿ ನಾವು ಹಳ್ಳಿ ಥರನೇ ಜನರಿಗೆ ಎಲ್ಲನೂ, ಇವಾಗ ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ. ನಾವು ಮನೇಲಿ ಹೆಂಗೆ ಊಟ ಮಾಡ್ತೀವೋ, ಹೆಂಗೆ ಇರ್ತೈತೋ ಊಟ ಎಲ್ಲನ ಹಂಗೆ ಮಾಡಬೇಕು ಅಂತ ನಾವೆಲ್ಲ ಒಲೆಯಿಂದನೇ ಸರ್ ಅಡುಗೆ ಊಟ ಎಲ್ಲ ಪ್ರಿಪೇರ್ ಮಾಡ್ತಿರೋದು. ನಾವು ಮುದ್ದೆ, ರೈಸು, ಸಾಂಬಾರು ಪ್ರತಿಯೊಂದು ಕೂಡ ಎಲ್ಲನ ಒಲೆಯಿಂದನೇ ಮಾಡ್ತಿರೋದು ಸರ್ ನಾವು. ಅದಕ್ಕೆ ಹೌದು ಸರ್, ಖಂಡಿತ. ಜನ ದೊಡ್ಡಬಳ್ಳಾಪುರದ, ನರಸೀಪುರ ಮತ್ತು ತ್ಯಾಮಗುಂಡ್ಲು ಯಾವಾಗಲೂ ಬಂದೇ ಬರ್ತಾರೆ ಸರ್. ವೀಕಲ್ಲಿ 1 ಸಲ 2 ಸಲನಾದರೂ ವಿಸಿಟ್ ಹಾಕೇ ಹಾಕ್ತಾರೆ. ರುಚಿ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಹೋಗ್ತಾರೆ ಸರ್. ಸರ್, ನಮ್ಮಲ್ಲಿ ಫಿಶ್ ಫ್ರೈ ಇದೆ, ಮಸಾಲೆ ಸಿಗುತ್ತೆ, ತಲೆ ಸಿಗುತ್ತೆ. ಆಮೇಲೆ ಸಂಡೇ ಬಂತು ಅಂತಂದರೆ ಮತ್ತು ಟ್ಯೂಸ್ಡೇ ಯಾವಾಗ್ಲೂ ಮಟನ್ ಸಾರು ಮತ್ತು ತಲೆಕಾಲು ಸಾಂಬಾರು ತುಂಬ ಇಷ್ಟಪಟ್ಟು ತೊಗೊತಾರೆ ಸರ್. ತಲೆಕಾಲಿಲ್ವಾ ಅಂತ ಯಾವಾಗಲೂ ಬರ್ತಾನೆ ಇರ್ತಾರೆ ಕಸ್ಟಮರು. ಚಿಕನ್ ಇರುತ್ತೆ, ಚಿಕನ್ ಕಬಾಬ್ ಇರುತ್ತೆ. ಚಿಕನ್ ಕಬಾಬು ಕೂಡ ತುಂಬ ಇಷ್ಟ ಮಾಡ್ತಾರೆ, ಮತ್ತು ಫಿಶ್ ಫ್ರೈ ಕೂಡ ತುಂಬ ಇಷ್ಟಪಟ್ಟು ತೊಗೋತಾರೆ ಸರ್. ಸರ್, ನೀವು ಒಮ್ಮೆ ಭೇಟಿ ಕೊಟ್ಟು ಇಲ್ಲಿ ಏನಾದರೂ ಊಟ ಮಾಡಿದ್ರೆ ನೀವು ಫ್ರೆಂಡ್ಸ್ ಜೊತೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಖಂಡಿತ ಮತ್ತೆ ಇನ್ನೊಂದ್ಸಲ ವಿಸಿಟ್ ಕೊಟ್ಟು ಇಲ್ಲಿ ಊಟ ಮಾಡಬೇಕು ಅನ್ನೋ ರುಚಿ ನಾವು ಖಂಡಿತ ಕೊಡ್ತಿದ್ದೀವಿ. ರುಚಿ ಆ್ಯಂಡ್ ಶುಚಿ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಕೊಡ್ತಿದ್ದೀವಿ. ಅದೆರಡೂ ಕೂಡ ಶುದ್ಧವಾಗಿರುತ್ತೆ ಸರ್ ಇಲ್ಲಿ. ಆಮೇಲೆ ನಮ್ಮ ಹೋಟೆಲ್ ಇನ್ನೊಂದು ಸ್ಪೆಷಲ್ ಇದೆ ಸರ್, ಬನ್ನಿ ಸರ್ ತೋರಿಸ್ತೀನಿ ನಿಮಗೆ. ಬೋಲ್ಗಳಿರುತ್ತೆ, ಇದಕ್ಕೆ ಯಾವಾಗಲೂ ನಾವು ಬಿಸಿನೀರು ಹಾಕಿ ಇಟ್ಟಿರೋದು, ಶುದ್ಧವಾಗಿರಬೇಕು. ಯಾಕೆಂದ್ರೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಎಲ್ಲರದನ್ನ. ಹಂಗಾಗಿ ನಾವು ಇಲ್ಲಿ ನಮ್ಮ ಸ್ಪೆಷಲ್ ಅಂದರೆ ಕೈಗೊಜ್ಜು ಸರ್. ಇದನ್ನ ತುಂಬ ಕೇಳಿ ಕೂಡ ಈಸ್ಕೊಂಡು ಯಾವಾಗ್ಲೂ ರೈಸ್ಗೆ ಇರ್ಬೋದು, ಊಟ ಮುಗಿದ್ಮೇಲೆ ಕೊಡ್ಬೋದು ಸರ್. ಇದು ನಾಟಿ ಸ್ಟೈಲು ಸರ್. ನಾವು ನಾಟಿ ಸ್ಟೈಲ್ ಎಳ್ಳು ಸೊಗಡು ಅಂತ ಹೇಗೆ ಮಾಡಿದೀವೋ ಅದಕ್ಕೆ ಒಂದೇನಾದ್ರೂ ಇರ್ಬೇಕಲ್ವಾ ನಾಟಿ ತರನೇ ಅಂತೇಳಿ ನಾವು ಕೈಗೊಜ್ಜು ಎಲ್ಲ ಕಡೆ ತುಂಬಾ ಇಷ್ಟಪಟ್ಟೆ ಪಡ್ತಾರೆ ಸರ್. ಇದು ರಸಂ ತರ ಊಟ ಆದ್ಮೇಲೆ ಕೂಡ ನೀವು ತಗೋಬಹುದು, ಅಥವಾ ರೈಸ್ಗೆ ಬೇಕಾದ್ರೂ ತಗೋಬಹುದು. ಹಸಿದ್ದು ಸರ್ ಇದೆಲ್ಲ ನಾವೇ ನಾಟಿ ಸ್ಟೈಲಲ್ಲಿ ಮಾಡಿರೋದು ಸರ್. ಇದನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಬೇಕಿದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬೋದು ಸರ್. ಆಮೇಲೆ ಇದು ಪುದೀನ ಚಟ್ನಿ ಸರ್. ಇದನ್ನ ನಾವು ಮುಂಚೆ ರೆಡ್ ಚಟ್ನಿ ಅಂತ ಮಾಡ್ತಿದ್ವು. ಆ ಜನ ಅದನ್ನ ಬೇಡ, ಇವಾಗ ನಮ್ಗೆ ಗ್ರೀನ್ ಚಟ್ನಿ ಬೇಕು, ಪುದೀನ ಚಟ್ನಿ ಅಂತ ಕೇಳಿದ್ರು. ಹಂಗಾಗಿ ಇವಾಗ ನಾವು ಇದನ್ನೇ ಕಂಟಿನ್ಯೂ ಮಾಡ್ತಿದ್ವಿ ಸರ್. ಇದೆರಡು ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲ್ ಸರ್. ನಮ್ಗೆ ಈ ನಾಟಿ ಸ್ಟೈಲಿಂದು ರಸಂ ಇದೆಯಲ್ಲ ಕೈಗೊಜ್ಜು, ಇದು ತುಂಬಾ ಫೇಮಸ್ ಸರ್, ತುಂಬಾ ಚೆನ್ನಾಗಿದೆ ಸರ್. ನೋಡಿ, ಭಾಳ ವಿಸ್ತೀರ್ಣವಾಗಿದೆ ಅಗಲಕ್ಕೆ. ಬಂದು ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಬೋದು. ಇತ್ತು ಕಡೆ ಎರಡು ಕಡೆ ಪಾರ್ಕಿಂಗು ಸಹ, ಪಕ್ಕದಲ್ಲೂ ಸಹ ಪಾರ್ಕಿಂಗ್ ಜಾಗ ಇದೆ. ಇನ್ನೂ ಪಕ್ಕದಲ್ಲಿ ಸಹ ತೋಟ ಇದೆ, ಒಳ್ಳೆ ವಾತಾವರಣ ಇದೆ. ತುಂಬ ಜನ ತುಮಕೂರು ಕಡೆಯಿಂದ, ಬೆಂಗಳೂರು, ನರಸೀಪುರ ಈ ಕಡೆಯಿಂದ ಸಹ ಬರ್ತಲೇ ಇರ್ತಾರೆ. ಗಾಳಿ ಬೆಳಕು ಸಹ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಮತ್ತು ಎಲ್ಲ ಕಡೆ ದೊಡ್ಡ ದೊಡ್ಡ ಕಿಟಕಿಗಳು ಓಪನ್ ಇದೆ. ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಊಟ ಮಾಡಿದ್ದೀವಿ ಅನ್ನೋಂಗೆ ಆರಾಮಾಗಿದೆ ಸರ್. ಮನೆ ಊಟನೇ ಇದು. ರಘು ಅವರೇ, ಇಲ್ಲಿ ಕೂಲ್ ಡ್ರಿಂಕ್ಸ್ ಸಿಗುತ್ತೆ, ಟೀ, ಕಾಫಿ, ಲೆಮನ್ ಜ್ಯೂಸು, ಆಮೇಲೆ ಎಳ್ಳಿಕಾಯಿ ಜ್ಯೂಸು, ಆಮೇಲೆ ಎಳ್ಳಿಕಾಯಿ ಟೀ ಸಿಗುತ್ತೆ, ಕೂಲ್ ಡ್ರಿಂಕ್ಸ್ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ. ಹೋಟ್ಲ್ ಪಕ್ಕದಲ್ಲೇ ಇದೆ ಸ್ನೇಹಿತರೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ನೀವು ಒಂದ್ಸಲ ವಿಸಿಟ್ ಮಾಡಿ ಊಟ ಮಾಡಿದ ಮೇಲೆ ನಿಮ್ಮ ಸ್ನೇಹಿತರಿಗೂ ಕರ್ಕೊಂಬಂದು ಊಟ ಮಾಡಿಸ್ಕೊಂಡು ಹೋಗ್ತೀರಾ. ಅಷ್ಟು ಸೂಪರ್ ಆಗಿದೆ,
ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ. ನಮ್ಮ ಹೆಸರು ಹನುಮಂತರಾಯಪ್ಪ. ಇಲ್ಲಿ ಹೋಟ್ಲಿಗೆ ಬಂದಿದ್ದು ಚಿಕನ್ ಊಟ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಸೌದೆ ಒಲೆ ಊಟ ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಊಟದ ಏನು ಅದು ಅಷ್ಟೊಂದು ಅದು ಫೀಲ್ ಆಗ್ಬಿಡುತ್ತಲ್ವಾ ತಿನ್ಬೇಕು. ಚೆನ್ನಾಗಿರುತ್ತೆ. ಚಿಕನ್ ಊಟ ಫೈನು, ಆರೋಗ್ಯಕ್ಕೆ ಹಾನಿಕರ. ಅದು ಮುಂದಕ್ಕೆ ಮಾತಾಡೋಂಗಿಲ್ಲ. ಸೌದೆ ಒಲೆ ಅಂದರೆ ಸೂಪರ್ ಇರ್ತದೆ. ಗ್ಯಾಸ್ ಊಟ ಆದರೆ ಅರ್ಧ ಕಾಯಿಲೆ ಬಂದ್ಬಿಡ್ತದೆ. ಮನೇಲಿ ತಿಂದ ಫೀಲ್ ಆಗುತ್ತಾ? ಮನೆಯಲ್ಲಿ ಒಟ್ಟು ಹಳ್ಳಿ ಸ್ಟೈಲ್ ಇದು. ನಾಟಿ ಹಳ್ಳಿ ಸ್ಟೈಲ್ ಹಳ್ಳಿ ಮನೆ ಅನ್ಕೊಳ್ರಿ. ಹಳ್ಳಿ ಸ್ಟೈಲ್. ಸ್ಥಳೀಯರು ಆದ್ರೂ ಬಂದಿದ್ದೀರಾ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ. ಹಾಂ, ತುಂಬ ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗೈತೆ. ಇವರು ಮಾತಾಡೋಂಗಿಲ್ಲ ನಮ್ಮ ಅಪ್ಪ. ಹೌದಾ? ನೀವೇನ್ ಊಟ ಮಾಡಿದ್ರಿ? ನಮಸ್ಕಾರ. ಯಾವ ಊರಣ್ಣ ನಿಮ್ದು? ನಮ್ಮದು ಸಿಂಗ್ರಿಹಳ್ಳಿ, ಕೊರಟಗೆರೆ ತಾಲೂಕು, ಕೋಳಾಲ ಹೋಬಳಿ, ಹಿರೇದೊಡವಾಡಿ ಪೋಸ್ಟು, ಎಲೆರಾಂಪುರ ಗ್ರಾಮ ಪಂಚಾಯತಿ. ನಿಮ್ಮ ಮಗ ತುಂಬಾ ಚೆನ್ನಾಗಿತ್ತು ಅಂದ್ರು, ನೀವೇನ್ ಊಟ ಮಾಡಿದ್ರಿ? ನಾವು ಫಿಶ್ ತಗೊಂಡಿದ್ದು. ಬಟ್ ಚೆನ್ನಾಗಿತ್ತು ಮೀನು. ನಾನು ಇಲ್ಲಿಗೆ 4 ವಾರದಿಂದಲೂ ಒಂದೇ ಸಮಕ್ಕೆ ಬರ್ತಾಯಿದ್ದೀನಿ. 4ನೇ ವಾರದಿಂದಲೂ ಬರ್ತಾಯಿದ್ದೀನಿ. ಬರ್ತಾ ಇರ್ತೀರಾ? ಫೈನಾಗಿ ಊಟ ಮಾತ್ರ ಫೈನ್ ಆಗಿತ್ತೆ, ಏನು ತೊಂದರೆ ಇಲ್ಲ. ನಾವು ಕೇಳ್ದಂಗೆ ಅವ್ರು ಬಿಸಿ ಮಾಡಿಕೊಟ್ಬಿಡ್ತಾರೆ. ಅದೇ ನಮಗೆ ತುಂಬಾ ಹೊಟ್ಟೆ ತುಂಬ ಊಟ. ಪ್ರೈಸ್ ಎಲ್ಲ ಚೆನ್ನಾಗಿದೆ. ಹೌದೌದು, ಒಳ್ಳೆ ಊಟ, ನೀವು ಹಿರಿಯರು ಹೇಳಿದ್ರೆ ಮುಗಿತು. ಒಳ್ಳೆ ಊಟ ಕೊಡ್ತಾರೆ ಬಿಡಿ, ಅದಕ್ಕೇನು ತೊಂದರೆ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ತೆ ಸ್ನೇಹಿತರ, ನಾನು ರಘು ತುಮಕೂರು. ವಿಷಯ ಏನಪ್ಪ ಅಂದರೆ, ತುಂಬ ಜನ ನನ್ನ ಕೇಳ್ತಾ ಇದ್ರು, ಅಣ್ಣ ತುಮಕೂರು ಔಟ್ಸ್ಕರ್ಟಲ್ಲಿ ನಾವು ಒಂದು ಟ್ರಿಪ್ಪು ಮಾಡಿಕೊಂಡು ಒಂದು ಒಳ್ಳೆ ಊಟ ಮಾಡ್ಕೊಂಬರ್ಬೇಕು, ಅದರಲ್ಲೂ ನಾಟಿ ಸ್ಟೈಲಲ್ಲಿ ಇರಬೇಕು, ಅದರಲ್ಲೂ ಸ್ಪೆಷಲಾಗಿ ಮೀನು ಊಟ ಏನಾದರೂ ಇದ್ದರೆ ಹೇಳಿ ಅಂತ. ಸೊ ನಮ್ಮ ಸ್ನೇಹಿತರು ಅವ್ರ ಕಡೆಯಿಂದ ಗೊತ್ತಾಯಿತು. ಸರಿ ಅಂದ್ಬಿಟ್ಟು ನಾನು ನಿನ್ನೆ ಒಂದು ಸಲ ಬಂದ್ಬಿಟ್ಟು ಟೇಸ್ಟ್ ಮಾಡಿದೆ. ತುಂಬ ಅದ್ಭುತವಾಗಿತ್ತು. ಸೊ ಇವತ್ತು ನಾನು ಏನೆಲ್ಲ ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಮೀನು ಊಟ ತೊಗೊಂಡಿದ್ದೀನಿ ನೋಡಿ. ಮುದ್ದೆ ಬಿಸಿಯಾಗಿ ತುಂಬ ಚೆನ್ನಾಗಿದೆ, ಮೆತ್ತಗೆ ಆರಾಮಾಗಿದೆ. ಮತ್ತು ಪೀಸ್ ಹಾಕಿದ್ದಾರೆ, ಮತ್ತು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಇವಾಗ ನೀವು ಏನು ನೋಡ್ತಾ ಇದ್ದೀರೋ ಇದು ಫ್ರೈ ನೋಡಿ, ಎಷ್ಟು ದಪ್ಪ ಇದೆ. ಅದ್ರ ಜೊತೆ ಎಲ್ಲ ಕ್ಲೀನಾಗಿ ಇದನ್ನು ಕೊಟ್ಟಿದ್ದಾರೆ. ನಾನು ನೆನ್ನೆ ಟೇಸ್ಟ್ ಮಾಡಿದೆ, ಈ ಮೀನು ಊಟನ ಟೇಸ್ಟ್ ಮಾಡಿದೆ. ಹುಳಿಯಾಗಿ ಸಕ್ಕತ್ತಾಗಿದೆ. ಜೊತೆಗೆ ಪೀಸು ಅಷ್ಟೇ. ಅಂದರೆ ನಾವಿವಾಗ ನಾನ್ ವೆಜ್ ಅಂದರೆ ಚಿಕನ್ನು, ಮಟನ್ ಇವನ್ನೆಲ್ಲ ನಾವು ತಿಂತಾನೆ ಇರ್ತೀವಿ. ಬಟ್ ಮೀನು ಹುಳಿ, ಅದರಲ್ಲೂ ಮೀನು ಫಿಶ್ಶು ಸಿಗೋದು ತುಂಬ ರೇರು. ಅದರಲ್ಲೂ ಇವರು ಹೇಳಿದ್ರು ತುಂಬ ಫ್ರೆಶ್ ಆಗಿ ನಾವು ಡೈಲಿ ಹೋಗ್ಬಿಟ್ಟು ಮಾರ್ಕೆಟಿಂದ ತಂದು ಮಾಡೋದು, ಯಾವನು ಉಳಿಸ್ಕೊಳ್ಳಲ್ಲ, ಆ ಥರ ಎಲ್ಲ ಹೇಳಿದ್ರು. ನಾನು ಸರಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಒಂದ್ಸಲ ವಿಸಿಟ್ ಮಾಡಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಮತ್ತು ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಖಂಡಿತ ನೀವು ಬರ್ತೀರಾ. ಮತ್ತು ನಿಮ್ಮ ಸ್ನೇಹಿತರ ಜೊತೆ ಮತ್ತು ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ತೀರಾ. ಆರಾಮಾಗಿ ಸ್ಪೇಸ್ ಇದೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಗೊರವನಹಳ್ಳಿ, ಈ ಕಡೆ ದೇವರಾಯನದುರ್ಗ, ನಾಮಚಿಲುಮೆ, ಈ ಕಡೆ ಎಲ್ಲ ನೀವು ಒಂದು ಟ್ರಿಪ್ ಥರ ಬಂದಾಗ ಆರಾಮಾಗಿ ಬಂದ್ಬಿಟ್ಟು ಊಟ ಮಾಡ್ಬೋದು. ಬೆಳಗ್ಗೆ 11 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಊಟ ಇರುತ್ತೆ. ಜೊತೆಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇವರ ಒಂದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆಲ್ಲ ಪ್ರತಿಯೊಂದು ಸಿಗುತ್ತೆ. ಮತ್ತು ಸ್ನೇಹಿತರೆ, ಇವರು ಪಾರ್ಸಲ್ ಸಹ ಕೊಡ್ತಾರಂತೆ. ಇವ್ರು ಹೇಳಿದ್ರು, ಸರ್ ಊಟ ಮಾಡ್ತಾರೆ, ಊಟ ಮಾಡಾದ್ಮೇಲೆ ಮನೆಗೂ ಪಾರ್ಸಲ್ ತೊಗೊಂಡೋಗ್ತಾರೆ ಸರ್, ಅಷ್ಟು ಅದ್ಭುತವಾಗಿರುತ್ತೆ. ನಾವು ಹೇಳೋದಲ್ಲ, ಅವ್ರು ಬಂದ್ಬಿಟ್ಟು ಒಂದ್ಸಲ ರುಚಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ. ನಮಸ್ತೆ.